ಎರಡು ಕ್ಷೇತ್ರಗಳಲ್ಲಿ ಆದಂತಹ ಬೈ ಎಲೆಕ್ಷನ್. ದಾವಣಗೆರೆಯ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದಲ್ಲಿ ನಜೀರ್ ಅಹಮದ್ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹೈಕಮಾಂಡ್ ಸೂಚನೆ ಕೊಟ್ಟರೂ ಕೂಡ ನಜೀರ್ ಅಹಮದ್ ರಾಜೀನಾಮೆ ಕೊಟ್ಟಿಲ್ಲ. ಇನ್ನು ಇವತ್ತು ಸಂಜೆ ತನಕ ಕಾದು ನೋಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಇವತ್ತು ಸಂಜೆ ತನಕ ನೋಡಿ ಆ ನಂತರ ಒಂದು ವೇಳೆ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಡಲಾಗುತ್ತೆ. ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ವಜಾ ಮಾಡೋದಾಗಿ ವರಿಷ್ಠರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಮುಖ್ಯಮಂತ್ರಿಯನ್ನ ನಜೀರ್ ಅಹಮದ್ ಭೇಟಿ ಮಾಡಲಿದ್ದಾರೆ. ಅದಕ್ಕೂ ಮುಂಚೆ ಜಮೀರ್ ಜೊತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ಈಗಾಗಲೇ ಮುಗಿದಿದೆ. ಆದರೆ ಆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆ ಹೈಕಮಾಂಡ್ ನಜೀರ್ ಅಹಮದ್ಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನೋ ಆರೋಪದ ಮೇಲೆ ನಜೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ. ಆದರೆ ಹೈಕಮಾಂಡ್ ಇನ್ಸ್ಟ್ರಕ್ಷನ್ ನಂತರವೂ ಕೂಡ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿಲ್ಲ. ಇನ್ನು ನಜೀರ್ ಅಹಮದ್ ಹೈಕಮಾಂಡ್ ಸೂಚನೆ ಕೊಟ್ಟರೂ ಕೂಡ ಸುಮ್ಮನೆ ಇದ್ದಾರೆ, ರಾಜೀನಾಮೆ ಕೊಟ್ಟಿಲ್ಲ ನಜೀರ್. ಹೈಕಮಾಂಡ್ ಇವತ್ತು ಸಂಜೆ ತನಕ ಕಾದು ನೋಡತ್ತೆ, ಅದಾದ ನಂತರ ವಜಾ ಮಾಡಲಾಗತ್ತೆ ಅಂತ ವರಿಷ್ಠರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಜೀರ್ ಅಹಮದ್ಗೆ ರಾಜೀನಾಮೆ ಕೊಡೋದಕ್ಕೆ ಹೈಕಮಾಂಡೇ ಸೂಚನೆ ಕೊಟ್ಟರೂ ಕೂಡ ನಜೀರ್ ಅಹಮದ್ ಇಲ್ಲಿ ತನಕ ಅಂತೂ ಸೈಲೆಂಟ್ ಆಗಿದ್ದಾರೆ. ಏನಕ್ಕೆ ಸಂಜೆ ಒಳಗಡೆ ರಾಜೀನಾಮೆ ಕೊಡುವಂತಹ ಚಾನ್ಸಸ್ ಇದೆಯಾ? ಒಂದ್ ವೇಳೆ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ, ಒಂದ್ ವೇಳೆ ರಾಜೀನಾಮೆ ಕೊಟ್ರೆ ಹಾಗಾದ್ರೆ ಎಲ್ಲವೂ ಮುಗಿಯುತ್ತೆ. ಯಾಕಂದ್ರೆ ಜಮೀರ್ ಭೇಟಿಯಾಗಿ ಚರ್ಚೆ ನಡೆಸಿ ಆನಂತರ ಡಿಸೈಡ್ ಮಾಡಬಹುದು ಅಂತಲೂ ಹೇಳಲಾಗ್ತಿದೆ. ಈಗ ಆ ರೀತಿಯಾದಂತಹ ಪರಿಸ್ಥಿತಿ ನಜೀರ್ ಅಹಮದ್ ಅವರಿಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ರಾಜಕೀಯ ಅಂದ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಾಗಿದೆ. ಆದ್ರೆ ಇಲ್ಲಿಯ ತನಕ ನಜೀರ್ ಅಹಮದ್ ಅವರು ಮಾಧ್ಯಮಗಳ ಕೈಗೂ ಸಿಕ್ಕಿಲ್ಲ, ಮುಖ್ಯಮಂತ್ರಿಗಳವರನ್ನು ಕೂಡ ಭೇಟಿಯಾಗಿಲ್ಲ, ರಾಜೀನಾಮೆಯನ್ನು ಕೂಡ ಕೊಟ್ಟಿಲ್ಲ. ಹೀಗಾಗಿ ಹೈಕಮಾಂಡ್ ಈಗಾಗಲೇ ಕ್ಲಿಯರ್ ಆಗಿ ಹೇಳಿರುವಂತೆ ರಾಜೀನಾಮೆ ಕೊಡಬೇಕು, ಇಲ್ಲದಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ಹೈಕಮಾಂಡ್ ರವಾನೆ ಮಾಡಿದೆ. ಕಠಿಣ ಕ್ರಮ ಅಂದ್ರೆ ಏನು? ಒಂದು, ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು, ಅಥವಾ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೈಕಮಾಂಡ್ ಸೂಚನೆ ಕೊಟ್ಟು ನೀವು ಪೊಲಿಟಿಕಲ್ ಸೆಕ್ರೆಟರಿ ಸ್ಥಾನದಿಂದ ನಜೀರ್ ಅಹಮದ್ ಅವರನ್ನ ನೀವೇ ವಜಾ ಮಾಡಿ ಆದೇಶವನ್ನ ಮಾಡಿ ಎನ್ನುವಂತ ಸೂಚನೆಯನ್ನ ಕೊಡೋದು. ಒಂದು ವೇಳೆ ಇವತ್ತಿನ ಸಂಜೆಯ ಒಳಗಡೆ ನಜೀರ್ ಅಹಮದ್ ರಾಜೀನಾಮೆಯನ್ನ ಸಲ್ಲಿಸದೇ ಇದ್ರೆ ಹೈಕಮಾಂಡ್ ನಿಶ್ಚಿತವಾಗಿ ಒಂದೊಂದು ಕಠಿಣ ಕ್ರಮಕ್ಕೆ ಮುಂದಾಗೋದಂತೂ ನಿಶ್ಚಿತ. ಯಾಕೆಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಕಾಂಗ್ರೆಸ್ ಸಹಿಸೋದಿಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಈಗಾಗಲೇ ಪಾಸ್ ಮಾಡಿಯಾಗಿದೆ. ಆ ಕಾರಣಕ್ಕಾಗಿ ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ನಜೀರ್ ಅಹಮದ್ ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಬೇಕು, ಅವ್ರ ಜೊತೆಗೆ ಒಂದು ಚರ್ಚೆಯನ್ನ ನಡೆಸಬೇಕು, ಚರ್ಚೆ ನಡೆಸಿದ ಬಳಿಕ ತೀರ್ಮಾನವನ್ನ ಮಾಡುವಂತಹ ಇಂಗಿತವನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ಆಸ್ಪದ ಕೊಡೋ ರೀತಿ ಕಾಣಿಸ್ತಾ ಇಲ್ಲ. ಈಗಾಗಲೇ ಕಠಿಣ ಎಚ್ಚರಿಕೆಯನ್ನ ನಜೀರ್ ಅಹಮದ್ ಅವರಿಗೆ ಹೈಕಮಾಂಡ್ ಕೊಟ್ಟಾಗಿದೆ. ಇದನ್ನು ಕೂಡ ಪಾಲಿಸದೇ ಇದ್ರೆ ಕಠಿಣ ಕ್ರಮವನ್ನ ಹೈಕಮಾಂಡ್ ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತೆ. ದಾವಣಗೆರೆ ಚುನಾವಣೆಯಲ್ಲಿ ಸೈಲೆಂಟ್ ಆಗಿರೋದು ಬೇರೆ, ಆದ್ರೆ ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಎನ್ನುವಂತಹ ವರದಿಯನ್ನ ಹೈಕಮಾಂಡ್ಗೆ ಅಭಿಷೇಕ್ ದತ್ ಎಐಸಿಸಿ ಇನ್ಚಾರ್ಜ್ ಸೆಕ್ರೆಟರಿ ಅವರು ಸಲ್ಲಿಕೆ ಮಾಡಿದ್ರು. ಆ ವರದಿ ಸಲ್ಲಿಕೆ ಆಗ್ತಿದ್ದ ಹಾಗೆ ಜಬ್ಬಾರ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ನಜೀರ್ ಅಹಮದ್ ಅವರು ಬಾಕಿ ಉಳಿದಿದ್ದಾರೆ. ಜಮೀರ್ ಅಹಮದ್ ಅವರ ಮೇಲೆ ಯಾವ ಕ್ರಮ ತೆಗೆದುಕೊಳ್ಳುತ್ತೋ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಆದ್ರೆ ನಜೀರ್ ಅಹಮದ್ ಅವರ ವಿರುದ್ಧ ಅಂತೂ ಕ್ರಮಕ್ಕೆ ಈಗಾಗಲೇ ಕಠಿಣ ಸೂಚನೆಯನ್ನ ಕೊಡಲಾಗಿದೆ. ಒಂದು ವೇಳೆ ಆ ಸೂಚನೆಯನ್ನ ಪಾಲಿಸದೇ ಇದ್ರೆ ಹೈಕಮಾಂಡ್ ಆಕ್ಷನ್ಗೆ ಮುಂದಾಗುತ್ತೆ ಅನ್ನೋದು ಬಹಳ ಸ್ಪಷ್ಟ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.